ನಮಸ್ಕಾರ ವೀಕ್ಷಕರೇ, DMS ವಾಯ್ಸ್ಗೆ ಸ್ವಾಗತ. ನಾನು ನಜೀರ್ ಅಹ್ಮದ್ ಚಿವರ್ಗಸ್ತಿ. ಸಂವಿಧಾನ ದಿನಾಚರಣೆ ಅದ್ಧೂರಿಯಾಗಿ ಆಚರಣೆ. ಬಸವನ ಬಾಗೇವಾಡಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ತಹಶೀಲ್ದಾರ್ ಯಮುನಪ್ಪ ಸೋಮನಕಟ್ಟಿಯವರು ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದ್ರು. ಆನಂತರ ಗಣಪತಿ ಚೌಕ ಮೂಲಕ ಅಂಬೇಡ್ಕರ್ ವೃತ್ತಕ್ಕೆ ಆಗಮಿಸಿ ಅಂಬೇಡ್ಕರ್ ಮೂರ್ತಿಗೆ ತಹಶೀಲ್ದಾರರಾದ ಹಾಗೂ ಮೂರಿನ ಮುಖಂಡರು ಸೇರಿಕೊಂಡು ಮಾಲಾರ್ಪಣೆ ಮಾಡಿದ್ರು. ಆನಂತರ ಮೆರವಣಿಗೆಯು ತೆಲಗಿ ರಸ್ತೆಯ ಸರ್ಕಾರಿ ಹೆಣ್ಣು ಮಕ್ಕಳ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಹಮ್ಮಿಕೊಂಡ ಸಂವಿಧಾನ ದಿನಾಚರಣೆಯ ವೇದಿಕೆ ಕಾರ್ಯಕ್ರಮ ನಡೆಯಿತು. ತಹಶೀಲ್ದಾರರ ಯಮನಪ್ಪ ಸೋಮನಕಟ್ಟಿ, ಮಂಜುಳಾ ಹಿರೇಮನಿ, ಎಲ್ಲ ಸಮಾಜದ ಮುಖಂಡರು ಸೇರಿಕೊಂಡು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ತಹಶೀಲ್ದಾರರಾದ ಯಮನಪ್ಪ ಸೋಮನಕಟ್ಟಿಯವರು ಉದ್ಘಾಟಿಸಿ ಮಾತನಾಡಿದ ನಂತರ ಸಂವಿಧಾನದ ಕುರಿತು ಅವರು, ನಾವು ಸಂವಿಧಾನದ ಅಡಿಯಲ್ಲಿ ಬದುಕುತ್ತಿರುವುದರಿಂದ ನಾಗರಿಕರಲ್ಲಿ ಸಂವಿಧಾನಿಕ ಮೌಲ್ಯಗಳಿಗೆ ಗೌರವ ಹಾಗೂ ಜಾಗೃತಿ ಹೆಚ್ಚಿಸುವ ಉದ್ದೇಶವನ್ನ ಹೊಂದಲಾಗಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ರಚಿಸಲು ಹಲವಾರು ದೇಶಗಳನ್ನ ಸುತ್ತಿದ್ದರಲ್ಲದೆ ಆ ದೇಶಗಳ ಸಂವಿಧಾನ ಅಧ್ಯಯನ ಮಾಡಿ ಭಾರತ ದೇಶದ ಎಲ್ಲ ಸಮುದಾಯ ಧರ್ಮದ ಜನರಿಗೆ ದಕ್ಕಬಹುದಾದ ಹಕ್ಕುಗಳನ್ನ ವಿಶ್ವವೇ ಮೆಚ್ಚುವಂತಹ ಸೂಕ್ತ ಸಂವಿಧಾನವನ್ನ ದೇಶಕ್ಕೆ ನೀಡಿದ್ದಾರೆ ಎಂದರು. ಸಾಹಿತಿಗಳಾದ ಅಶೋಕ್ ಅಂಚಿಲಿ ಅವರು ಸಂವಿಧಾನ ಮತ್ತು ಅಂಬೇಡ್ಕರ್ ಕುರಿತು ಮಾತನಾಡುತ್ತಾ, ನವೆಂಬರ್ 26, 1949 ಪ್ರತಿ ಭಾರತೀಯ ಹೆಮ್ಮೆ ಪಡುವ ದಿನವಾಗಿದ್ದು, ಅಲ್ಲದೆ ಪ್ರತಿಯೊಬ್ಬರಿಗೂ ಸಮಾನತೆಯ ಹಕ್ಕು ಮತ್ತು ಸ್ವಂತ ನಿರ್ಧಾರ ತೆಗೆದುಕೊಳ್ಳುವ ಹಕ್ಕನ್ನು ನೀಡುವ ಸಂವಿಧಾನ ರಚಿಸಿದ ದಿನವಾಗಿದೆ ಎಂದರು. ಸಮಾಜ ಇಲಾಖೆಯ ಕಲ್ಯಾಣ ಸಹಾಯಕ ನಿರ್ದೇಶಕಿ ಗ್ರೇಡ್ 1 ಮಂಜುಳಾ ಹಿರೇಮನಿಯವರು ಕಾರ್ಯಕ್ರಮದಲ್ಲಿ ಸಂವಿಧಾನ ಪೀಠಿಕೆ ವಾಚಿಸಿದರು. ಸ್ಪರ್ಧೆಯಲ್ಲಿ ಭಾಗವಹಿಸಿದ ಶಾಲೆಯ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಲಾಯಿತು. ಇದೇ ಸಮಯದಲ್ಲಿ ಪ್ರಕಾಶ್ ದೇಸಾಯಿ, MH ಯರಜರಿ, ವಸಂತ್ ರಾಥೋಡ್, ವಿದ್ಯಾಧರ್ ಕಲಾದಗಿ, ಮಂಜುಳಾ ಹಿರೇಮನಿ, ಶಾಂತಾಬಾಯಿ ನಿಂಬಳ್, ಶಿಲ್ಪಾ ಹಿರೇಮಠ್, ಅರವಿಂದ್ ಸಾಲ್ವಾಡ್ಗಿ, ಗುರುರಾಜ್ ಗುಡಿಮನಿ, ಮಾಂತೇಶ್ ಸಾಸ್ಬಾಳ್ ಮತ್ತು ಊರಿನ ಮುಖಂಡರು, ಸರ್ಕಾರಿ ಅಧಿಕಾರಿಗಳು, ಶಾಲೆಯ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳಿಗೂ, ಸದಸ್ಯರಿಗೂ, ಅಧ್ಯಕ್ಷರಿಗೂ ಎಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ನಮ್ಮ ಸಂವಿಧಾನದ ಕುರಿತು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಸವಿಸ್ತರವಾಗಿ ಮಾತನಾಡಿದ ಅಶೋಕ್ ಅಂಚಲಿ ಸರ್ ಅವರಿಗೆ ಇವತ್ತು ವೇದಿಕೆ ಮೇಲೆ ಸನ್ಮಾನವನ್ನು ಮಾಡಿಕೊಳ್ತಾ ಇದ್ದಾರೆ. ಅವರಿಗೆ ಎಲ್ಲ ಮುದ್ದು ಮಕ್ಕಳ ಪರವಾಗಿ ನಗುಮುಖದ ಚಾಣಕ್ಯ ಅಶೋಕ್ ಅಂಚಲಿ ಸರ್ ಅವರಿಗೆ ಅಪಾರ ಜ್ಞಾನ ಭಂಡಾರವನ್ನು ಹೊಂದಿರತಕ್ಕಂಥ ಅಶೋಕ್ ಅಂಚಲಿ ಸರ್ ಅವರಿಗೆ ಜೋರಾದ ಚಪ್ಪಾಳೆಯನ್ನು ಕೊಟ್ಟೋಣ. ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳ 26ನೇ ತಾರೀಖಾದ ಈ ದಿವಸ ಈ ಮೂಲಕ
ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ನೀಡಿದ್ದಾರೆ. ಇವತ್ತೆಲ್ಲ ನಾವು ಸ್ಮರಿಸಬೇಕಾಗಿದೆ. ಜೋರಾಗಿ ಚಪ್ಪಾಳಿಗೆ ತಟ್ಟುವುದರ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮುಖಾನೆ ಬಂದಿಲ್ಲಮ್ಮ. ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ, ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಲೈನ್ ಬರ್ತದೆ. 1949ನೇ ಇಸವಿ ನವೆಂಬರ್ 26ರಂದು ಈ ಸಂವಿಧಾನವನ್ನು ಅಧಿನಿಯಮಿಸಿ ಅಂಗೀಕರಿಸಿ ಅರ್ಪಿಸಿಕೊಂಡಿದ್ದೇವೆ ಅಂಥೇಳಿ. ಹೀಗಾಗಿ ಅದರ ಅರ್ಥ ಏನು ಅಂತಂದ್ರೆ, ನವೆಂಬರ್ 26ನೇ ತಾರೀಕಿಗೆ ನಾವೇನು ಮಾಡಿದ್ದೀವಿ ಅಂತಂದ್ರೆ ಈ ಸಂವಿಧಾನವನ್ನು ಅಂಗೀಕಾರ ಮಾಡ್ಕೊಂಡಿದ್ದೇವೆ ನಾವು ಎಲ್ಲ ಭಾರತದ ಪ್ರಜೆಗಳು. ಹೀಗಾಗಿ ಇದನ್ನು ನವೆಂಬರ್ 26ನೇ ತಾರೀಕಿಗೆ ಸಂವಿಧಾನ ದಿನ ಅಂತೇಳಿ ಆಚರಣೆ ಮಾಡಬೇಕು ಅಂತೇಳಿ ಭಾರತ ಸರ್ಕಾರ 2015ನೇ ಇಸ್ವಿಯಲ್ಲಿ ಏನು ಮಾಡಿದರು ಅಂತಂದ್ರೆ ಈ ಒಂದು ಸಂವಿಧಾನ ದಿನವನ್ನು ಪ್ರತಿ ವರ್ಷ ಆಚರಣೆ ಮಾಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದರಿಂದ ಪ್ರತಿ ವರ್ಷ ನಾವು ಇದನ್ನು ಆಚರಣೆ ಮಾಡ್ತಾ ಇದ್ದೇವೆ. ಹೀಗಾಗಿ ಅಂಥ ಮಹನೀಯರನ್ನು ನಾವು ಇವತ್ತು ನೆನೆಸ್ಕೊಳ್ತಾ ಈ ಒಂದು ಅವರು ಬರೆದುಕೊಟ್ಟಂಥ ಸಂವಿಧಾನವನ್ನು ಅಧ್ಯಯನ ಮಾಡುತ್ತಾ ಅವರಂತೆ ಅವರ ಹಾದಿಯಲ್ಲಿ ನಾವು ಕೂಡ ನಡೆದು ನಮ್ಮ ದೇಶದ ಅಭಿವೃದ್ಧಿಗಾಗಿ ನಾವು ನೀವೆಲ್ಲ ಒಂದು ಸಣ್ಣ ಕೊಡುಗೆಯನ್ನು ನೀಡುವುದರ ಮುಖಾಂತರ ಈ ಒಂದು ವ್ಯಕ್ತಿಗಳಿಗೆ ಗೌರವವನ್ನು ಕೊಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ನನಗೆ ಮಾತಂಗಿಯಾಗಿ ಏನು ಮಾಡ್ತಾರೆ ಅಂತಂದ್ರೆ ಎಲ್ಲ ದೇಶಗಳಿಗೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ನಮ್ಮ ದೇಶಕ್ಕೆ ಒಪ್ಪುವಂಥ ಸಂವಿಧಾನವನ್ನು ರಚನೆ ಮಾಡ್ತಾರೆ. ಅದಕ್ಕೆ ಹೀಗಾಗಿಯೇ ಅವರಿಗೆ ಸಂವಿಧಾನ ಶಿಲ್ಪಿ ಅಂಥೇಳಿ ಹೆಸರು ಬಂತು. ಅವರೊಬ್ಬರೇ ಬಹಳಷ್ಟು ಕಷ್ಟಪಟ್ಟಿದ್ದರಿಂದ ಸಂವಿಧಾನ ಶಿಲ್ಪಿ ಅಂತೇಳಿ ಹೆಸರು ಬಂತು. ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅವರು ನೀವೆಲ್ಲ ನೋಡಿದಿರಿ, ನೀವೆಲ್ಲ ಓದಿದಿರಿ ಅವ್ರ ಬಗ್ಗೆ. ಆ ರೀತಿ ಒಂದು ಸಂವಿಧಾನ ರಚನೆ ಆಗಿಬಿಟ್ಟು ಇವತ್ತಿನ ದಿನ ನಾವೆಲ್ಲರೂ ಬದುಕ್ತಾ ಇರೋದು ಅವರು ರಚನೆ ಮಾಡಿಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ. ಈಗ ನಾವು ತಹಶೀಲ್ದಾರಾಗಿ ಕೆಲಸ ಮಾಡಬೇಕಂದ್ರೂ ಸಂವಿಧಾನನೇ ಕಾರಣ, ಈ ರೀತಿ ಕಾರ್ಯಕ್ರಮ ಆಗಬೇಕಂದ್ರೂ ಸಂವಿಧಾನನೇ ಕಾರಣ, ಈ ರೀತಿ ಶಿಕ್ಷಕರ ನೇಮಕಾತಿ ಇರ್ಬೋದು, ಶಿಕ್ಷಣ ಕೊಡೋದಿರ್ಬೋದು, ಈ ರೀತಿ ಯಾವುದೇ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಇರ್ಬೋದು, ಎಲ್ಲವೂ ಸಂವಿಧಾನದ ಒಂದು ಅಡಿಯಲ್ಲಿಯೇ ನಾವು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ. ಹೀಗಾಗಿ ಆ ಸಂವಿಧಾನದ ಬಗ್ಗೆ ನಾವೆಲ್ಲ ತಿಳ್ಕೊಳ್ಬೇಕಾದಂಥ ಅಗತ್ಯತೆ ಇದೆ. ಆ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ನಾವು ಈ ಸಂವಿಧಾನದ ದಿನ ನೆನೆಸಿಕೊಳ್ಳಬೇಕಾದಂಥ ಅವಶ್ಯಕತೆ. BR ಅಂಬೇಡ್ಕರ್ ಅವರು ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ಅರ್ಥಶಾಸ್ತ್ರದ ಮೇಲೆ PhD ಅನ್ನು ಪಡ್ಕೋತಾರೆ. ಅದಾದ್ಮೇಲೆ ಲಂಡನ್ಗೆ ಹೋಗಿ ಸ್ಕೂಲ್ ಆಫ್ ಎಕನಾಮಿಕ್ಸ್ದಲ್ಲಿ ಅವರು ಮತ್ತೊಂದು PhD ಅನ್ನು ಪಡ್ಕೋತಾರೆ. ಆಮೇಲೆ ಬ್ಯಾರಿಸ್ಟರ್ ಆಗ್ತಾರೆ, ಭಾರತಕ್ಕೆ ಬರ್ತಾರೆ. ಎಂತ ಅದ್ಭುತ ಅಂತ ಹೇಳಿದ್ರೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ರಚನೆ ಮಾಡಿದ ಮೇಲೆ ಎಂತ ಅದ್ಭುತ ಶಕ್ತಿ ಅಂದ್ರೆ, ನಾವೆಲ್ಲ ಒಂದಿಷ್ಟು ಪಾಕೆಟ್ ಮನಿ ಕೊಟ್ಟಿರ್ತಾರೆ ಅಪ್ಪ ಅಮ್ಮ. ಆ ಪಾಕೆಟ್ ಮನಿ ತಗೊಂಡು ಹೋಗ್ಬಿಟ್ಟು ನಾವು ಕುರುಕುರೆ ತಿಂತೇವೆ ಅಥವಾ ಪಾನಿಪುರಿ ತಿನ್ನೋದಕ್ಕೆ ಹೋಗ್ತೇವೆ. ಪಾಕೆಟ್ ಮನಿ ತಗೊಂಡು 25 ರೂಪಾಯಿಗಳ ಸ್ಕಾಲರ್ಶಿಪ್ ನಲ್ಲಿ
ವಿದೇಶಕ್ಕೆ ಓದಲಿಕ್ಕೆ ಹೋದಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಲ್ಲಿ ಅವರಿಗೆ ಏನು ಸ್ಕಾಲರ್ಶಿಪ್ ಹಣ ಇತ್ತಲ್ಲ, ಅಲ್ಲಿ ಊಟ ಮಾಡಬೇಕಾಗಿತ್ತು. ಆ ಊಟ ಮಾಡೋದನ್ನ, ಒಂದು ಹೊತ್ತಿನ ಊಟವನ್ನ ಬಿಟ್ಟು ಒಂದು ಪುಸ್ತಕವನ್ನ ಖರೀದಿ ಮಾಡ್ತಿದ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಯೋಚನೆ ಮಾಡಿ ನಾವು ಏನ್ ಮಾಡಬೇಕಾಗಿದೆ ಅಂತ. ಪಾಲಕರು ಕೊಟ್ಟ ಹಣವನ್ನ ಕೇವಲ ಒಂದಿಷ್ಟು ಅದಾದ ವಸ್ತುಗಳನ್ನ ಖರೀದಿ ಮಾಡಲಿಕ್ಕೆ ಬಳಸಬೇಕಾ, ನಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚು ಮಾಡುವ ಪುಸ್ತಕಗಳ ಖರೀದಿಗಾಗಿ ಬಳಸಬೇಕಾ ಅಂತ ಹೇಳಿದ್ರೆ ಅಂಬೇಡ್ಕರ್ ಇಲ್ಲಿ ಆದರ್ಶವಾಗಿ ನಿಲ್ತಾರೆ. ಪುಸ್ತಕಗಳ ಖರೀದಿ ವಿಚಾರವಾಗಿ ನಾವು ಯಾವುದೇ ಸರ್ಕಾರಿ ಸೇವೆ ಸಲ್ಲಿಸಬೇಕಾದರೆ ಸಂವಿಧಾನ ಅಡಿಯಲ್ಲೇ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ಸಂವಿಧಾನದ ಅಡಿಯಲ್ಲೇ ಎಲ್ಲನೂ ಬ್ಯಾಕ್ಲಾಗ್ ಇರ್ಬೋದು, ಮತ್ತೊಂದದ್ದು ಇನ್ನೊಂದಿರ್ಬೋದು. ಈ ಸಂವಿಧಾನದ ಅಡಿಯಲ್ಲೇ ಎಲ್ಲನೂ ಭರ್ತಿ ಮಾಡಿಕೊಳ್ಳುವಂತ ಸಂವಿಧಾನ ಯಾಕೆ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಬೇರೆ ಬೇರೆ ದೇಶಕ್ಕೆ ಹೋಗಿ ಸಂವಿಧಾನವನ್ನು ಬರೆದಂಥವರು. ಅದಕ್ಕಾಗಿ ನಾವು ಸಂವಿಧಾನದ ಅಡಿಯಲ್ಲೇ ಎಲ್ಲವೂ ನಡೀತಾ ಇದೆ. ಅಲ್ಲಿಂದ ನಿಮಗೆ ಆಶ್ಚರ್ಯ ಏನು ಅಂದ್ರೆ, ಯಾವ ದೇಶಕ್ಕೆ ಹೋಗಿ ಡಾಕ್ಟರೇಟ್ ಪದವಿಯನ್ನ ಪಡ್ಕೊಂಡು ಬಂದಿದ್ರಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಆ ವಿಶ್ವವಿದ್ಯಾಲಯದಲ್ಲಿ ಇವತ್ತು ಹೋಗಿ ತೆಗೆದು ನೋಡಿ, ಅಲ್ಲಿ ಏನು ಅತಿ ಹೆಚ್ಚು ಪುಸ್ತಕಗಳನ್ನ ತೆಗೆದುಕೊಂಡು ಓದಿದ ಹೆಸರು ಯಾರ ಹೆಸರಿನಲ್ಲಿದೆ ಅಂತ ಹೇಳಿದ್ರೆ ಅದು ಇದುವರೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರಲ್ಲಿದೆ. ಅತಿ ಹೆಚ್ಚು ಪುಸ್ತಕಗಳನ್ನ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ತಗೊಂಡು ಓದಿದಂತವ್ರು ಯಾರು ಅಂದ್ರೆ ಬಿ ಆರ್ ಅಂಬೇಡ್ಕರ್. ಸುಮ್ಮನೆ ಅಂಬೇಡ್ಕರ್ ಆಗೋದಕ್ಕೆ ಆಗೋದಿಲ್ಲ, ಹಾಗೆ ಓದ್ತಾರೆ ಅಂಬೇಡ್ಕರ್. ಆ ಕಾರಣಕ್ಕಾಗಿ ಯಾವ ವಿಶ್ವವಿದ್ಯಾಲಯದಲ್ಲಿ PhD ಪಡ್ಕೊಂಡಿದ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಅದೇ ಕೊಲಂಬಿಯಾ ವಿಶ್ವವಿದ್ಯಾಲಯ ಭಾರತದ ಸಂವಿಧಾನವನ್ನು ರಚನೆ ಮಾಡಿದ ಮೇಲೆ ಮತ್ತೊಂದು ಬಾರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ ಕರೆಸಿ ಅವರಿಗೆ ಮತ್ತೊಂದು ಗೌರವ ಡಾಕ್ಟರೇಟ್ ಅನ್ನ ಕೊಡ್ತಾರೆ. ಇವತ್ತು ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ನಿರ್ಮಾಣ ಮಾಡಿ ಭಾರತದ ಸಂವಿಧಾನದ ಶಿಲ್ಪಿ ಇಲ್ಲಿ ಓದಿದ್ದು ಅಂತ ಹೇಳಿ ಅಲ್ಲಿ ಬರೆದಿದ್ದಾರೆ ಅಂತ ಹೇಳಿದ್ರೆ ಅಂಬೇಡ್ಕರ್ ಅಂದ್ರೆ ಸುಮ್ಮನೆ ಆಗಲಿಲ್ಲ. ಅಂಬೇಡ್ಕರ್ ಅವರಿಗೆ ಅಂತ ಅದ್ಭುತವಾದ ಶಕ್ತಿ ಇತ್ತು. ಹೀಗಾಗಿ ಮೊದಲ ಕಾನೂನು ಮಂತ್ರಿಗಳಾದ್ರು. ಅದಕ್ಕಾಗಿ ಜವಾಹರ್ಲಾಲ್ ನೆಹರು ಅವರು ಹೇಳ್ತಾ ಇದ್ರು, ನನ್ನ ಮಂತ್ರಿ ಮಂಡಲದ ವಜ್ರ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಅವರನ್ನ ಪರಿಚಯ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಅದು ಅಂಬೇಡ್ಕರ್ ಅವರದ್ದು ಎಂತ ಅದ್ಭುತವಾದ ಶಕ್ತಿ ಅನ್ನೋದನ್ನ ನಾವೆಲ್ಲ ನೆನಪು ಮಾಡ್ಕೊಳ್ತೇವೆ.